2-3 ದಿನಗಳಿಂದ ಈ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನೀವು ಕೂಡ ನೋಡಿದೀರಾ ಅಂತ ಭಾವಿಸ್ತೀನಿ. ನನ್ನ ಪ್ರಶ್ನೆ, ಇವ್ರ ಪಾಡಿಗೆ ಭಾರತ ಮಾತೆಗೆ ಜೈಕಾರವನ್ನು ಹಾಕೊಂಡು ಹೋಗ್ತಾ ಇದ್ದಾರೆ. ಭಾರತ್ ಮಾತಾ ಕಿ ಜೈ ಅಂತ ಹೇಳಿದ್ರೆ ಏನ್ ತಪ್ಪು? ಏನ್ ತಪ್ಪು? ಮಸೀದಿ ಎದುರು ಭಾರತ್ ಮಾತಾ ಕಿ ಜೈ ಅಂತ ಹೇಳ್ಬಾರ್ದು ಅಂತ ಏನಾದ್ರು ಕಾನೂನು ಇದೆಯಾ? ಅಥವಾ ಯಾರಾದ್ರೂ ಬರ್ದಿಟ್ಟಿದಾರ? ಅಥವಾ ಅದಕ್ಕೂ ನಿಮ್ಮ ಜೊತೆ ಪರ್ಮಿಷನ್ ಅನ್ನು ಕೇಳ್ಬೇಕಾ? ಎಲ್ಲಿ ಹೇಳ್ಬೇಕು ಅಥವಾ ಎಲ್ಲಿ ಹೇಳ್ಬಾರ್ದು ಅಂತ? ನಿಮಗೇನ್ರಿ ಪ್ರಾಬ್ಲಮ್ಮು? ನಿಮಗೆ ದೇಶದ ಬಗ್ಗೆ ಅಭಿಮಾನ ಇಲ್ಲ ಅಂದ್ರೆ ಪರವಾಗಿಲ್ಲ, ಅವ್ರಿಗಿದೆಯಲ್ಲ, ಅವ್ರು ಹೇಳ್ತಾ ಇದಾರೆ, ಹೇಳಿ. ಅದ್ರಲ್ಲೂ ನಿಮಗೆ ಏನ್ ಪ್ರಾಬ್ಲಮ್ ಆಯ್ತು? ಹಾಗೂ ನೋಡಿದ್ರೆ ದಿನಕ್ಕೆ 5 ಬಾರಿ ಆಸನನ ಕೂಗ್ತೀರಿ. ಮುಸ್ಲಿಂ ಮನೆಗಳಿಗೆ ಮಾತ್ರ ಕೇಳುತ್ತಾ ಅದು? ಇಲ್ಲ ತಾನೆ? ಹಿಂದೂಗಳಿಗೂ ಕೇಳಿಸಿದೆ ತಾನೆ ಅದು? ಅವರು ಬಂದು ಏನಾದ್ರು ಪ್ರಾಬ್ಲಮ್ ಮಾಡ್ತಾರಾ? ನಿಮ್ಮ ತರ ಈ ರೀತಿಯಾಗಿ ಗಲಾಟೆ ಮಾಡ್ತಾರಾ? ಅಥವಾ ಚೂರು ಇರಿದು ಹೋಗ್ತಾರಾ? ಮತ್ತೆ ನಿಮಗ್ ಮಾತ್ರ ಯಾಕೆ ಪ್ರಾಬ್ಲಮ್ಮು? ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಈ ರೀತಿಯಾದಂತಹ ಘಟನೆಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಸಿಕ್ಕಾಪಟ್ಟೆ. ಸ್ಟಾರ್ಟಿಂಗ್ ಅಲ್ಲಿ ಜೈ ಶ್ರೀರಾಮ್ ಹೇಳೋ ಹಾಗಿಲ್ಲ ಅಂತ ಆಯ್ತು. ಜೈ ಶ್ರೀರಾಮ್ ಹೇಳಿದ್ರೆ ಪ್ರಚೋದನಕಾರಿ. ಆಮೇಲೆ ಹನುಮಾನ್ ಚಾಲಿಸ ಹಾಕೋ ಹಾಗಿಲ್ಲ, ಅದು ಪ್ರಚೋದನಕಾರಿ. ಈಗ ಭಾರತ್ ಮಾತಾ ಕಿ ಜೈ ಅಂತ ಕೂಡ ಹೇಳೋ ಹಾಗಿಲ್ಲ, ಅದು ಕೂಡ ಪ್ರಚೋದನಕಾರಿ. ಹೀಗೆ ಹೋದ್ರೆ ಏನಾಗುತ್ತೆ? ಎಷ್ಟು ದಿನ ಹೀಗೆ? ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ? ಮುಸಲ್ಮಾನರನ್ನ ಇನ್ನು ಎಷ್ಟು ಅಂತ ಓಲೈಕೆ ಮಾಡ್ತಾ ಕೂರ್ತೀರಾ? ಇವೆಲ್ಲದಕ್ಕೂ ಯಾವಾಗ ಫುಲ್ ಸ್ಟಾಪ್ ಅನ್ನ ಇಡ್ತೀರಾ? ದಯವಿಟ್ಟು ಉತ್ತರಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.